ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ಇಲ್ಲೇ ಪಕ್ಕದ ಹಳ್ಳಿಯಲ್ಲಿ ಒಂದು ಸೀಮಂತ ಇತ್ತು. ಹೋಗ್ಬಿಟ್ಟು ಬಂದ್ವಿ. ನಮ್ಮ ಮನೆಯವ್ರನ್ನ ಕರೆದ್ವಿ. ಇಲ್ಲ, ನಾನು ಸ್ವಲ್ಪ ಕೆಲಸ ಇದೆ, ನಾನು ಬರೋದಿಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ ಅಂದರು. ಹೋಗ್ಬಿಟ್ಟು ಬಂದ್ವಿ ಈಗ ತಾನೆ. ಇವತ್ತು ಮಗನಿಗೆ ಸ್ವಲ್ಪ ರಜೆ ಇರೋದ್ರಿಂದ ಅವನು ಬಂದಿದ್ದ. ನೋಡಿ ಫ್ರೆಂಡ್ಸ್, ಹೆಂಗೆ ಓಡಾಡ್ತಾ ಇದ್ದಾನೆ ನನ್ನ ಮಗ ತೋಟದಲ್ಲೆಲ್ಲ. ಬನ್ನಿ ಫ್ರೆಂಡ್ಸ್, ನಮ್ಮ ಮನೆಯವ್ರನ್ನ ಮಾತಾಡ್ಸೋಣ. ನೋಡಿ ಫ್ರೆಂಡ್ಸ್, ಹೇಗೆಲ್ಲ ಮಿಷಿನ್ ಹಿಡಿತಾ ಇದ್ದಾರೆ. ನಮ್ಮ ಮನೆಯವರು ಬೆಂಗಳೂರಲ್ಲಿದ್ದವ್ರೆ ಫ್ರೆಂಡ್ಸ್. ಅವ್ರಿಗೆ ಏನಂದರೆ ಏನು ಗೊತ್ತೇ ಇರಲಿಲ್ಲ ಹಳ್ಳಿ ಬಗ್ಗೆ. ಇಲ್ಲಿ ಬಂದು ಒಂದು 5 ಇಯರ್ಸಲ್ಲಿ ಬೇಸಾಯದೆಲ್ಲ ಅನುಭವನೂ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಮೊದಲೆಲ್ಲ ಇದಕ್ಕೆಲ್ಲ ಕೆಲಸದವ್ರನ್ನ ಕರೆಸಿ ಕೆಲಸ ಮಾಡಿಸ್ತಾ ಇದ್ವಿ. ಈಗ ಏನಿಲ್ಲ ಫ್ರೆಂಡ್ಸ್, ಈಗ ನಮ್ಮ ಮನೆಯವರಿಗೆ ಎಲ್ಲ ಕೆಲಸ ಬರೋದ್ರಿಂದ ಎಲ್ಲ ಅವರೇ ಮಾಡ್ಕೋತಾರೆ ಫ್ರೆಂಡ್ಸ್. ಇದಕ್ಕೀಗ ರಾಗಿ ಪೈರು ಹಾಕಬೇಕು ಅಂತ ಎಲ್ಲ ಇದು ಹದ ಮಾಡಿ ಎಲ್ಲ ಉಳುಮೆ ಮಾಡಿ ರೆಡಿ ಮಾಡಿ ಇಟ್ಕೊತಾರೆ. ನಾಳೆಯಿಂದ ಏನು ಮತ್ತೆ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅದಕ್ಕೆ ಎಲ್ಲ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್. ಪೈರು ಆಲ್ರೆಡಿ ಬಂದಿದೆ, ರಾಗಿ ಪೈರು. ಇದು ಮತ್ತೆ ಇದೆಲ್ಲ ಉಳುಮೆ ಮಾಡಿ ಮತ್ತು ಇದನ್ನೆಲ್ಲ ಅದೇನು ಪಟಕಲ್ಲೇ ಮಾಡಿ ನೀರು ಹಾಯಿಸ್ಲಿಕ್ಕೆ ಅಂತ ಅದೆಲ್ಲ ಮಾಡಿ ಹಾಕಬೇಕು ಫ್ರೆಂಡ್ಸ್. ಇದು ಇಷ್ಟೇನ ಹೊಡೆಯೋದು, ಮತ್ತೆ ಹೊಡಿಬೇಕಾ? ಇದು ಮತ್ತೆ ಗೇಯ್ಬೇಕಾ? ಇದು ಮತ್ತೆ ಗೇಯ್ಬೇಕು, ಯಾಕಂದ್ರೆ ಇದು ಆರ್ಕೋಬೇಕಲ್ಲ. ಇವಾಗ ಇದು ಆರ್ಕೊಂಡಾದ್ಮೇಲೆ ಎಂಟೆ ಎಲ್ಲ ಈಗ ಎಂಟೆ ಇರುತ್ತಲ್ಲ, ಅದು ನೆಕ್ಸ್ಟ್ ಆರ್ಕೊಂಡಾದ್ಮೇಲೆ ಹೊಡೆದ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಅಂದರೆ ಇವತ್ತು ಇಷ್ಟು ಹೊಡಿತೀವಿ, ನಾಳೆ ಮತ್ತೆ ಇದ್ರ ಮೇಲೆ ಹೊಡಿಯೋದು. ಮತ್ತೆ ಇದ್ರ ಮೇಲೆ ಹೊಡಿ. ತಿರ್ಗಾ ನಾವು ರಾಗಿ ಪೈರು ಇಟ್ಬಿಡ್ತೀವಲ್ಲ, ಅವಾಗ ಒಂದು ಸಾಲ ಇವಾಗ ಇದ್ರಾಗಿರೋ ಕಳೆ ಎಲ್ಲ ಒಣಗೋಗಿರ್ತೈತೆ. ಆಮೇಲೆ ರಾಗಿ ಪೈರು ಹಾಕೋಕ್ಕೆ 2 ದಿವಸ ಇದ್ದಂಗೆ ಹೊಡೆದ್ಬಿಟ್ಟು ಮತ್ತೆ ಇದು ಈ ಥರ ಮಷಿನ್ ಹೊಡೆಯೋದು. ಆಮೇಲೆ ಮತ್ತೆ ಪಟಾಕಲ್ಲೇ ಮಾಡಿಬಿಟ್ಟು ರಾಗಿ ಪೈರು ಹಾಕೋದು. ನೀರು ಇಟ್ಕೊಂಡು ರಾಗಿ ಪೈರು. ನೋಡಿ ಫ್ರೆಂಡ್ಸ್, ಈಗ ಒಂದ್ಸರಿ ಹೊಡಿತಾ ಇದ್ದಾರೆ. ಈಗ ಇದು ಹೊಡೆದಿದ್ದಾದ್ಮೇಲೆ ಸ್ವಲ್ಪ ಈ ಥರ ಎಂಟೆ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಈ ಥರ ದಪ್ಪ ದಪ್ಪ ಎಂಟೆ ಎಲ್ಲ ಇರುತ್ತಲ್ಲ, ಇದೆಲ್ಲ ಮತ್ತೆ ಈಗ ಒಣಗ್ಲಿಕ್ಕೆ ಬಿಟ್ಟರೆ ಮತ್ತೆ ಇನ್ನೊಂದು ಸರಿ ಅದು ಈ ಥರ ರೌಟ್ರು ಮಾಡಿದ್ರೆ ಮತ್ತೆ ಆಗ ಎಲ್ಲ ಪುಡಿ ಪುಡಿ ಆಗುತ್ತೆ. ಆಗ ಎಲ್ಲ ಪಟಾಕಲ್ಲೇ ಮಾಡಿಕೊಂಡು ನೀರು ಹಾಯಿಸಿ ಅದಕ್ಕೆ ನೀರಿನ ಮೇಲೇ ರಾಗಿ ಪೈರು ಹಾಕ್ಕೊಂಡು ಬರೋದು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಅಡಿಕೆ ತೋಟ. ನೋಡಿ ಫ್ರೆಂಡ್ಸ್, ನನ್ನ ಮಗ ಇವತ್ತು ರಜೆ ಇರೋದಕ್ಕೆ ಎಷ್ಟು ಆಟ ಆಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್, ಬಿಸಿಲಲ್ಲಿ. ಹಾಯ್, ಏನು ಅನ್ನಿಸ್ತಾಯ್ತು ಇವತ್ತು? ಹೆಂಗೆ ಕೆಲಸ ಮಾಡ್ತೀಯಾ? ಸಂಜೆವರೆಗೂ ರಜಾ ಇದೆಯಲ್ಲ. ಏನು ಹೆಲ್ಪ್ ಮಾಡ್ತೀಯ ನೀನು? ಅಪ್ಪಗೇನು ಹೆಲ್ಪ್ ಮಾಡ್ತೀಯಾ? ಅಪ್ಪ ಹೇಳಿದ್ದು ನೀರು ಕುಡಿಯೋಕ್ಕೆ ಮತ್ತು ಟೀ
ಅದಕ್ಕೆಲ್ಲ ತಗೊಂಬರ್ಕೆಲ್ಲ ಹೆಲ್ಪ್ ಮಾಡ್ತೀನಿ. ಹಾಂ, ಈಗ ಅಪ್ಪಂಗೆ ಏನು ತಂದುಕೊಟ್ಟೆ ನೀನು? ಅಪ್ಪನಿಗೆ ನೀರು ಹಾಂ, ತಂದ್ಕೊಟ್ಟೆ, ಮತ್ತು ಇದು ಪೆಟ್ರೋಲ್ ಬೇಕಲ್ಲ ಅದನ್ನು ಎತ್ಕೊಂಡು. ಅದಕ್ಕೆ ಪೆಟ್ರೋಲ್ ಹಾಕಿ ತಗೊಂಬಂದ್ಕೊಟ್ಟಾ? ಹ್ಞೂ. ಮತ್ತು ಸಂಜೆವರೆಗೂ ಏನು ಮಾಡ್ತೀಯ ಮನೇಲಿ? ಹೇಳಿದ್ದು ಮಾಡ್ತೀನಿ. ಮತ್ತು ತಿರ್ಗಿ 5 ಗಂಟೆಗೆ ಟ್ಯೂಷನ್ ಇದೆ, ಟ್ಯೂಷನ್ಗೆ ಹೋಗ್ತೀನಿ. ಹ್ಞೂ ಅಜ್ಜಿಗೆಲ್ಲ ಹೆಲ್ಪ್ ಮಾಡ್ತೀನಿ, ಆಟ ಆಡ್ತೀನಿ. ಹ್ಞೂ ಮತ್ತು ಸ್ವಲ್ಪ ಟೈಮ್ ಇದ್ದರೆ ಓದ್ಕೊತೀನಿ, ಹೊಲ್ದಾಗೆಲ್ಲ ಆಟ ಆಡ್ತೀನಿ. ಅಪ್ಪ ಅಮ್ಮಗೆಲ್ಲ ಹೆಲ್ಪ್ ಮಾಡ್ತೀನಿ. ಹ್ಞೂ ಅಷ್ಟೇ. ನಿಂಗೆ ರಜಾ ಇದ್ದರೆ ಇಷ್ಟನಾ, ಸ್ಕೂಲ್ ಇದ್ದರೆ ಇಷ್ಟನಾ? ಸ್ಕೂಲ್ ಇದ್ರೂ ಇಷ್ಟ, ರಜೆ ಇದ್ರೂ ಇಷ್ಟ. ಹಾಗೆ. ಎಲ್ಲ ಇಲ್ಲೆಲ್ಲ ಚೆನ್ನಾಗಿರ್ತೈತಲ್ಲ, ಹ್ಞೂ ಅದಕ್ಕೆ ಎಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡು ಇರ್ತೀನಿ. ಹ್ಞೂ ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಹೊಲ. ಇದೆಲ್ಲ ರಾಗಿ ಪೈರು ಹಾಕ್ಲಿಕ್ಕೆ ಅಂತಲೇ ಅಲ್ಲೆಲ್ಲ ಉಕ್ಕೆ ಮಾಡಿ ಎಲ್ಲ ಉಳುಮೆ ಮಾಡಿ ರೆಡಿ ಮಾಡಿ ಬಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ರಾಗಿ ಪೈರು. ಅದೇ ಈಗ ಅಲ್ಲಿ ಉಳುಮೆ ಮಾಡ್ತಾಯಿದ್ರಲ್ಲ, ಅದಕ್ಕೆ ಹಾಕ್ಲಿಕ್ಕೆ ಅಂತ ಇದು ರಾಗಿ ಪೈರೆಲ್ಲ ಈಗ ಬಂದಿದೆ. ಇಷ್ಟೇ ಬಂದೈತೆ ಅಷ್ಟೇ, ಇನ್ನು ಬರಬೇಕು ಜಾಸ್ತಿ. ಇನ್ನೂ ಸ್ವಲ್ಪ ಬೆಳಿಬೇಕು ಫ್ರೆಂಡ್ಸ್. ಇದು ಇಷ್ಟುದ್ದ ಬೆಳಿಬೇಕು, ನನ್ನಷ್ಟುದ್ದ ಬೆಳೀತೈತೆ. ಇನ್ನೂ ಒಂದು ವಾರ ಬೇಕಾಗುತ್ತೆ ಫ್ರೆಂಡ್ಸ್ ಇದೆಲ್ಲ ಹಾಕ್ಲಿಕ್ಕೆ, ನಾಟಿ ಮಾಡಲಿಕ್ಕೆ. ಇನ್ನೂ ಇಷ್ಟುದ್ದ ಬೆಳಿಬೇಕಲ್ಲ ನನ್ನಷ್ಟುದ್ದ. ಇದು ನಾಟಿ ಮಾಡಲಿಕ್ಕೆ ಇಷ್ಟೇ ಬೇಕು. ಅದೆಲ್ಲ ತಿರ್ಗಾ ಕಿತ್ಬಿಟ್ಟು ಬೇರೆ ಕಡೆ ಉಣ್ಣೋದ? ಹಾಂ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.